ನೋಡಿ ಅಲ್ಲಿ ಅಲ್ಲಿ ಹಾ ಗ್ರೇಟ್. ನಿನ್ನೆ ಆ ತಾಯಿ ಒಂದೇ ಒಂದು ಮಾತು ಕೂಗಿ ಹೇಳಿದ್ದು, ಯಾರು ದೇಶವನ್ನು ಕಾಯ್ತಾರೆ ಆ ದೇಶವನ್ನು ಕಾಯೋರು ಯಾರು ಗುಂಡಿಟ್ಟಿರಲ್ಲ ಅವ್ರನ್ನ ಕೊಲ್ಲಬೇಕು ಅನ್ನುವಂಥದ್ದು. ಬಹುಶಃ ಏನು ಅಂತ ನನಗನ್ನಿಸುತ್ತೆ, ಇಡೀ ಇಡೀ ದೇಶದ ಒಂದು ಒಂದು ಕೂಗು ಇದೇನೇನೆ. ನಾವು ಯುದ್ಧ ಪಿಪಾಸುಗಳಲ್ಲ, ನಾವು ಜಗಳಗಂಟರಲ್ಲ, ನಾವು ಯಾರನ್ನ ಕೊಲ್ಲಬೇಕು ಕೊಲೆ ಮಾಡಬೇಕು ಕನಸು ಮನಸ್ಸಲ್ಲಿ ಯೋಚನೆ ಮಾಡಲ್ಲ. ನಾನು ಹೇಳ್ತಾ ಇದ್ದೆ, ಭಾರತದ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಇನ್ನೊಂದು ದೇಶದ ಮೇಲೆ ಇನ್ನೊಂದು ನಾಡಿನ ಮೇಲೆ ದಂಡೆತ್ತು ಹೋಗಿರುವಂಥ ಉದಾಹರಣೆಗಳೇ ಇಲ್ಲ. ಆದರೆ ಅದೇ ದೌರ್ಬಲ್ಯ ಆಗಬಾರ್ದು ಅನ್ನುವಂಥದ್ದು ಬಹುಶಃ ಈ ತಾಯಿಯ ಕೂಗಿದೆಯಲ್ಲ, ಆ ಕೂಗು ದಿಲ್ಲಿ ತನಕ ತಲುಪಿದೆ ಅನ್ನುವಂಥದ್ದು. ಬರೀ ನಾವು ಒಂದನ್ನು ಮಾತ್ರ ನೋಡ್ತಾ ಇದ್ದೀವಿ, ಇಂಥ ಎಷ್ಟು ಜನ ಸೈನಿಕರ ಪ್ರಾಣ ತೆತ್ತರು, ಅವರ ಸ್ಥಿತಿ ಏನು. ನಾನು ಹೇಳ್ತಾ ಇದ್ದೆ, ಈಕೆ ಸೆಲ್ಯೂಟ್ ನೋಡಿದಂಥ ಸಂದರ್ಭದಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಪ್ರಾಣ ತೆತ್ತಂಥ ಸಂದರ್ಭದಲ್ಲಿ ಆತನ ಮಗಳು ಕೂಗಿ ಹೇಳಿದ್ದಿದೆಯಲ್ಲ, ಅದು ದೇಶವನ್ನು ಎಬ್ಬಿಸಿ ನಿಲ್ಲಿಸಿತ್ತು. ಇವತ್ತು ಎಮ್ಮನ ಸೆಲ್ಯೂಟ್ ಇದೆಯಲ್ಲ, ಅದು ಕರ್ನಾಟಕ ರಾಜ್ಯವನ್ನು ಎಬ್ಬಿಸಿ ನಿಲ್ಲಿಸಿದೆ. ಒಂದು ಲೆಕ್ಕದಲ್ಲಿ ಏನು ಅಂದರೆ ಒಂದು ದೇಶಭಕ್ತಿಯ ಆವಾಹನೆ ಆಗಿದೆ ಜನಗಳಲ್ಲಿ. ಚೆನ್ನಾಗಿ ಕೇಳ್ತಿರುವಂಥದ್ದು ಒಂದೇ, ಯಾವಾಗ ಈ ಪಾಕಿಸ್ತಾನದ ಹುಟ್ಟಡಗಿಸ್ತೀವಿ ನಾವು ಅನ್ನುವಂಥದ್ದು ಮಾತ್ರ ಅವರ ಪ್ರಶ್ನೆ. ನಾನು ಹೇಳ್ತಾ ಇದ್ದೆ, ಆ ಛಿದ್ರವಾಗಿರುವಂಥ ದೇಹಗಳು ನೋಡಿದಂಥ ಸಂದರ್ಭದಲ್ಲಿ ಏನಿದು ನಿಜಕ್ಕೂ ಏನು ಅಂದರೆ, ನಾವು ಪುರಾಣಗಳಲ್ಲಿ ಓದ್ತಾ ಇದ್ವಿ, ದದೀಚಿ ಎನ್ನುವಂಥ ಮಹಾಮುನಿ ಶಸ್ತ್ರಾಸ್ತ್ರಗಳು ಬೇಕು ಅನ್ನುವಂಥ ಸಂದರ್ಭದಲ್ಲಿ ದೇವತೆಗಳಿಗೆ ತನ್ನ ಮೂಳೆಗಳನ್ನೇ ಶಸ್ತ್ರಾಸ್ತ್ರಗಳನ್ನಾಗಿ ಮಾಡಿಕೊಟ್ಟಿದ್ದಂತೆ. ನಾವು ಇವತ್ತು ನೋಡಿದಂಥ ಸಂದರ್ಭದಲ್ಲಿ ಆ ದೇಹದ ಕಣವೂ ಕೂಡ ಆ ಭಾರತಾಂಬೆಗೆ ಮುಡುಪಾಗಿದೆ ಅನ್ನೋ ರೀತಿಯಲ್ಲೇ ಬಿದ್ದಂಥ ಬಾಡಿಗಳು ನಾವು ನೋಡಿದ್ವಿ. ನಾವು ಗುರುವಿನ ಮುಖ ಸ್ವಲ್ಪನಾದರೂ ಕಾಣ್ತಾ ಇತ್ತು, ಆದರೆ ಈಗ ಕಾಣುವಂಥ ಸ್ಥಿತಿಲಿ ಇಲ್ಲ ಬಿಡಿ. ಬರೀ ಕೇವಲ ಏನು ಅಂತಂದರೆ ಅದೇನು ಡಬ್ಬಿಗಳಲ್ಲಿ ಕಳಿಸಿರಲ್ಲ, ಆ ಬಾಕ್ಸಲ್ಲಿ ಕಳಿಸಿರಲ್ಲ, ಅಲ್ಲಿ ಮಾತ್ರ ಅವರೊಂದು ನಮನವನ್ನು ಸಲ್ಲಿಸಬೇಕು. ಅಂದರೆ ಹೆತ್ತಂಥ ತಾಯಿಗೆ, ಹೆತ್ತ ಕರುಳಿಗೆ ಮಗನನ್ನು ನೋಡುವಂಥ ಒಂದು ಅದೃಷ್ಟ ಇಲ್ಲ, ಕಟ್ಕೊಂಡಂಥ ಪತ್ನಿಗೆ ಗಂಡನನ್ನು ನೋಡುವಂಥ ಒಂದು ಅದೃಷ್ಟ ಇಲ್ಲ. ಅಣ್ಣ ತಮ್ಮಂದರು ಯಾರ್ಯಾರಿದಾರಲ್ಲ, ಆ ತಮ್ಮನೋ ಅಣ್ಣನೋ ಆತನ ಮುಖವನ್ನೊಮ್ಮೆ ಕಣ್ಣು ತುಂಬಿಕೋಬೇಕು ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಅಂಥ ಒಂದು ಅವಕಾಶ ಇಲ್ಲ. ಅಲ್ಲಿ ಹುಟ್ಟಿ ಬೆಳೆದಂಥ ಊರು, ಸುತ್ತಮುತ್ತಲಿನ ಸ್ನೇಹಿತರು, ಅಲ್ಲಿ ಬಂದಂಥ ಬಂಧು ಬಳಗ, ಅವ್ರಿಗೂ ಕೂಡ ಆ ಮುಖವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸ್ಥಿತಿನಲ್ಲಿ ಯೋಧನ ಸ್ಥಿತಿ ಇರುವಂಥದ್ದು ಬಹಳ ಬೇಸರದ ಸಂಗತಿ ಅಂತಂದರೆ ಇದು. ನೋಡ್ತಾ ಇದ್ದೀವಿ ಆ ಪೋಷಕರ ಆಕ್ರಂದನ ಎಷ್ಟರ ಮಟ್ಟಿಗೆ ಮೂಗಿಲು ಮುಟ್ಟಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಏನು ಅಂದರೆ ಮಗ ಸತ್ತ ಅನ್ನುವಂಥ ಒಂದು ದುಃಖ, ಜೊತೆಗೇನು ಅಂತಂದರೆ ಕಟ್ಕೊಂಡಂಥ ಹೆಂಡತಿಗೆ ಅಯ್ಯೋ ಏನಪ್ಪ ಮನೆಯ ಆಧಾರ ಸ್ತಂಭ,
ಮುಂದೆ ಮುಂದೆ ನನ್ನ ಸ್ಥಿತಿ ಏನು, ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಮದುವೆಯಾಗಿ ಬಹಳ ದಿನಗಳಾಗಿಲ್ಲ, ಕೇವಲ 8-9 ತಿಂಗಳುಗಳು ಮಾತ್ರ ಆಗಿರುವಂಥದ್ದು. ಅವ್ರಿಗೆ ಇನ್ನೊಂದು ರೀತಿಯ ದುಃಖ. ಆದರೆ ಎಲ್ಲದಕ್ಕಿಂತ ದೊಡ್ಡ ದುಃಖ ಅಂದರೆ ಪಾರ್ಥಿವ ಶರೀರ ಬಂತು, ಆದರೆ ಮುಖ ನೋಡೋಕ್ಕಾಗ್ತಿಲ್ವಲ್ಲ ಅನ್ನುವಂಥದ್ದು. ಕೊನೆಗೆ ಆ ಬೀಳ್ಕೊಡುಗೆ ಇದೆಯಲ್ಲ, ಆ ಭಾರದ ಮನಸ್ಸಿನಿಂದ ಆ ಕಣ್ಣೀರಿನ ಒಂದು ಬೀಳ್ಕೊಡುಗೆ ಇದೆಯಲ್ಲ, ಅಂಥ ಸಂದರ್ಭದಲ್ಲಿ ಆ ಮುಖ ನೋಡೋಕ್ಕಾಗಲಿಲ್ಲ ಅನ್ನುವಂಥ ದುಃಖ ಇದೆಯಲ್ಲ, ಕೊನೆ ತನಕ ಕಾಡಿಬಿಡುತ್ತೆ ಅವರಿಗೆ, ಕೊನೆ ತನಕ ಕಾಡಿಬಿಡುತ್ತೆ. ನಾವು ನೋಡ್ತಾ ಇದ್ದೀವಿ ಎಂತಹ ಸ್ಥಿತಿ ನಾವು ನೋಡ್ತಾ ಇದ್ದೀವಿ ಅಂದರೆ, ಗುಡಿಗೆರೆಯಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇರೋದು. ಆ ಕುಟುಂಬದವರ ದುಃಖ ಇದೆಯಲ್ಲ, ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಹೇಳ್ತಾ ಇದ್ದೆ, ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಮಾತಿದೆ. ಆ ನಿರಂತರವಾದಂಥ ದುಃಖ ಅವ್ರ ಮನೇಲಿರುತ್ತೆ. ನಾವೆಷ್ಟೇ ಪರಿಹಾರ ಕೊಡ್ಬೋದು, ನಾವೆಷ್ಟೇ ಜನರಿಂದ ಹಣ ಸಂಗ್ರಹಿಸಿ ಕೊಡ್ಬೋದು, ಜೊತೆಗೇನಾದರೂ ಅವ್ರ ಪತ್ನಿಗೊಂದು ಜಾಬನ್ನೂ ಕೂಡ ಕೊಡ್ಬೋದು ಸರ್ಕಾರ, ಆದರೆ ಆ ದುಃಖ ದುಮ್ಮಾನಗಳಿದೆಯಲ್ಲ, ಜೀವನದ ಕೊನೆ ತನಕ ಇರುವಂಥದ್ದು. ಕಾಣದೇ ಇರುವಂಥ ಮುಖಕ್ಕೆ, ನೋಡದೇ ಇರುವಂಥ ಮುಖಕ್ಕೆ, ಅದೇನು ದೇಹ ಯಾವುದಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲ್ಲ. ಅಂಥದಕ್ಕೆ ಒಂದು ಸಹಿ ಬೇರೆ, ಒಂದು ಸಾಕ್ಷಿ ಬೇರೆ, ಅದನ್ನು ಅವರ ಪತ್ನಿನೇ ಸಾಕ್ಷಿಯಾಗಿ ಸಹಿ ಹಾಕಿರುವಂಥದ್ದು. ಇದು ಇನ್ನೊಂದು ದುಃಖದ ಸಂಗತಿ. ಇದು ಮಿಲಿಟರಿ ಸೇರುವಂಥ ಸಂದರ್ಭದಲ್ಲಿ ಬಹಳಷ್ಟು ನಿಯಮಗಳು ಜಾರಿಯಾಗ್ತವೆ. ನಿಯಮಗಳು ಇರಲೇಬೇಕು, ಇಷ್ಟಿಷ್ಟು ನಿಯಮಗಳಿರಬೇಕು. ನೀವೇನು ಗೊತ್ತಾ, ನೀವು 1 ಇಂಚಲ್ಲ, ಕೆಲವೇ ಸೆಂಟಿಮೀಟರ್ಗಳಷ್ಟು ಕೂಡ ಏನಾದರೂ ಹೈಟು ಹೆಚ್ಚು ಕಡಿಮೆ ಆಯಿತು ಅಂದರೂ ಕೂಡ ಮಿಲಿಟ್ರಿಗೆ ಸೇರಿಸ್ಕೊಳ್ಳಲ್ಲ, ಅಂಥ ಒಂದು ಸ್ಥಿತಿ. ಆದರೆ ಬರ್ತಾನಲ್ಲ ಹುತಾತ್ಮನಾಗಿ ಯೋಧ, ಅಂಥ ಸಂದರ್ಭದಲ್ಲಿ ನಾವೆಲ್ಲದನ್ನೂ ಕೂಡ ನೋಡಿ ಬರಮಾಡ್ಕೊಳ್ತೀವ? ಖಂಡಿತವಾಗಲೂ ಇಲ್ಲ. ಆ ತಾಯಿ ನೋಡ್ತಾ ಇದ್ದೀವಿ, ಹೆತ್ತ ಒಡಲು, ಆ ಹೆತ್ತ ಕರುಳು, 9 ತಿಂಗಳು ಆಕೆ ತನ್ನ ಹೊಟ್ಟೆಯಲ್ಲೇ ಇಟ್ಕೊಂಡು ಹೊತ್ತು ಸಾಕ್ತಾಳಲ್ಲ, ಆಕೆಯ ನೋವು ಯಾರಿಗೆ ಅರ್ಥ ಆಗುತ್ತೆ ಹೇಳಿ? ಹುಡುಗಿಯರಿಂದ ದೃಶ್ಯಾವಳಿಗಳು, ಮನ ಕಲಕುವಂಥ ದೃಶ್ಯಾವಳಿಗಳು, ಇದೆಲ್ಲದಕ್ಕೂ ಕೂಡ ಮೂಕ ಪ್ರೇಕ್ಷಕರಾಗಿ ಸಾಕ್ಷಿಯಾಗಿರುವಂಥವರಲ್ಲಿರುವಂಥ ನಾಯಕರು ಯಾರೂ ಕೂಡ ಏನೂ ಮಾಡುವಂಥ ಸ್ಥಿತಿಲಿಲ್ಲ. ಅವರ ದುಃಖ ದುಮ್ಮಾನಗಳೇನಿದೆಯಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ನೋಡ್ತಾ ಇದ್ದೀವಿ ಅವರ ತಾಯಂದಿರು, ಅವರ ತಂಗಿಯಂದಿರು, ಅವರ ಬಂಧು ಬಳಗ, ಜೊತೆಗೆ ಅವರ ಪತ್ನಿ, ಅವ್ರ ತಮ್ಮ, ಇರೋನೊಬ್ಬ ತಮ್ಮ, ಜೊತೆಗೇನು ಅಂದರೆ ಆ ತಮ್ಮನನ್ನು ಕೂಡ ಬಹಳ ತುಂಬ ಚೆನ್ನಾಗಿ ಸಾಕಬೇಕು ಅನ್ನುವಂಥ ಕನವರಿಕೆಗಳಿತ್ತಂತೆ. ಆದರೆ ಆ ಕನಸುಗಳೆಲ್ಲವೂ ಕೂಡ ಕನಸುಗಳಾಗಿ ಉಳಿದು ಹೋಗ್ಬಿಡ್ತು. ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಚಿತೆ ಸಿದ್ಧವಾಗಿದೆ. ಬಹಳ ಬೇಸರ ಸಂಗತಿ ಅಂದರೆ ನೋಡ್ತಾ ಇದ್ದೀವಿ ಆ ತಾಯಿ ಹೆಂಗೆ ಅಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಕಟ್ಕೊಂಡು ಇನ್ನೂ 8-9 ತಿಂಗಳಾಗಿಲ್ಲ. ಇಂಥ ಸ್ಥಿತಿನಲ್ಲಿ ಗಂಡನೇ ಬಿಟ್ಟು ಹೊರಟೋಗ್ಬಿಟ್ರೆ ಆಕೆಯ ಸ್ಥಿತಿಗತಿಗಳು ಹೇಗಿರಬೇಕು? ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೇನೆಂದರೆ ಹೆಣ್ಣು ಮಕ್ಕಳ ಆ ಮಾನಸಿಕ ಯಾತನೆ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಹೆಣ್ಣು ಮಕ್ಕಳುಗಳಿಗೆ, ಹೆಣ್ಣು ಮನಸ್ಸಿದ್ದಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಪುರುಷರಿಗೆ ಇದು ಅರ್ಥ ಆಗಲ್ಲ. ತೀರ ಏನಪ್ಪ, ನಾನು ಬಂದೆ, ಇಂಥ ಸಂದರ್ಭದಲ್ಲೇ ನನ್ನ ಗಂಡ ನಾನು ಬಿಟ್ಟು ಹೋಗ್ಬಿಟ್ನಲ್ಲ, ಮುಂದೆ ನನ್ನ ಕಥೆ ಏನು, ನನ್ನ ಭವಿಷ್ಯ ಏನು, ಇಲ್ಲಿರುವಂಥ ವಯಸ್ಸಾಗಿರುವಂಥ ಅತ್ತೆ ಮಾವಂದ್ರ ಸ್ಥಿತಿ ಏನು, ಇನ್ನೂ ದುಡಿಯೋದು ಅನ್ನೋದೇನು ಅಂತ ಕೂಡ ಗೊತ್ತಿಲ್ಲ. ಅಣ್ಣ ತಮ್ಮಂದಿರುಗಳು ಆ ರೀತಿ ಇದಾರಲ್ಲ, ನನ್ನ ಗಂಡನ ಅಣ್ಣ ತಮ್ಮಂದಿರು, ಅವರ ಸ್ಥಿತಿಗತಿಗಳೇನು, ಇದೆಲ್ಲದನ್ನೂ ಕೂಡ ಆಕೆ ಕೂತಲ್ಲೇ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಸಾಕ್ಷಿಯಾಗಿ ಮಾತ್ರ ಆಕೆ ಕಣ್ಣೀರು ಹೊರಗಡೆ ಬರ್ತಾ ಇರುತ್ತೆ. ಅಂಥ ಒಂದು ಯಾತನೆಯಲ್ಲಿರುವಂಥದ್ದು. ಇನ್ನೊಂದು ಸಂಗತಿನ ಹೇಳಲೇಬೇಕು, ಯಾಕಂದರೆ ಇದು ಹೇಳುವಂಥ ಸಂದರ್ಭ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಚಿತೆಯ ಸೈಜನ್ನು ನೋಡ್ತಾ ಇದ್ದೀವಿ ನಾವು. ಇದು ಯಾವುದರ ಸೂಚಕ ಅಂತಂತಂದರೆ, ನಿಜ ಹುತಾತ್ಮ ಯೋಧ ಮತ್ತೆ ಮರಳಿ ಬರಲ್ಲ. ಆದರೆ ಆ ಹುತಾತ್ಮ ಯೋಧನ ದೇಹ ಯಾವ ಸ್ಥಿತಿಲಿ ಬಂದಿರಬೇಕು,
ನಿಜವಾದಂಥ ಒಬ್ಬ ಯೋಧ ಏನಾದರೂ ನ್ಯಾಚುರಲ್ ಡೆತ್ ಆದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಯುದ್ಧರಂಗದಲ್ಲಿ ಸಾವನ್ನಪ್ಪಂಥ ಸಂದರ್ಭದಲ್ಲಿ ಆತನ ದೇಹ ಹೆಂಗಿರುತ್ತೆ, ದಷ್ಟಪುಷ್ಟವಾದಂಥ ದೇಹ, ಅದಕ್ಕೆ ಯಾವ ರೀತಿ ಚಿತೆ ಸಿದ್ಧವಾಗಿರುತ್ತೆ. ಇಲ್ಲಿಯ ಚಿತೆ ನೋಡ್ತಾ ಇದ್ದೀರಿ, ಕೆಲವು ಮರದ ತುಂಡುಗಳು ಮಾತ್ರ ಕಾಣ್ತಿರುವಂಥದ್ದು. ಇದು ತುಂಬ ಸ್ಪಷ್ಟವಾಗಿ ಅದು ತೋರಿಸ್ಕೊಡ್ತಾ ಇದೆ ದೇಹ ಯಾವ ಸ್ಥಿತಿನಲ್ಲಿ ಊರಿಗೆ ಬಂದಿರಬೇಕು ಅನ್ನೋದರ ಸೂಚನೆ ಇದು. ರಾಜಕೀಯ ನಾಯಕರುಗಳು ಕೂಡ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ, ಅವರ ಬಂಧುಗಳು, ಅವರ ಸ್ನೇಹಿತರು ಎಲ್ಲರೂ ಕೂಡ ನೆರೆದಿರುವಂಥದ್ದು. ಜೊತೆಗೆ ಆ ತಾಯಿ, ಆ ಪತ್ನಿ ಆ ಗಂಡನಿಗೆ ಕೊಟ್ಟಂಥ ಸೆಲ್ಯೂಟ್ ಇದೆಯಲ್ಲ, ಗ್ರೇಟ್. ಇದಕ್ಕಿಂತ ದೊಡ್ಡ ಪವರ್, ಇದಕ್ಕಿಂತ ದೊಡ್ಡ ಎನರ್ಜಿ, ಇದಕ್ಕಿಂತ ದೊಡ್ಡ ಸಂದೇಶ ಸಮಾಜಕ್ಕೆ ಇನ್ಯಾವುದೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತಾ ಇದ್ದೀವಿ, KM ದೊಡ್ಡಿಯಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. DC ತಮ್ಮಣ್ಣ ಸಾರಿಗೆ ಸಚಿವ ಅಲ್ಲಿನ ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂಥದ್ದು. ಜೊತೆಗೆ ಬೇರೆ ಬೇರೆ ರಾಜಕೀಯ ನಾಯಕರುಗಳು ಕೂಡ ಇದ್ದಾರೆ. ನಿನ್ನೆ ಅವ್ರ ತಾಯಿ ಮಾತಾಡುವಂಥ ಸಂದರ್ಭದಲ್ಲಿ ರೋಧಿಸ್ತಾ ಅವ್ರು ಮಾತು ಹೇಳಿದ್ರು, ನನ್ನ ಮಗ ಕೆಲವೇ ದಿನಗಳ ಹಿಂದೆ ಬಂದಿದ್ದ, ಕೆಲವೇ ತಿಂಗಳುಗಳ ಹಿಂದೆ ಬಂದಿದ್ದ ಅಂತ. ಇಲ್ಲೊಂದು ಅದ್ಭುತವಾದಂಥ ಒಂದು ಕವಿತೆ ಇದೆ, ಅದನ್ನು ಜನರಿಗೆ ಹೇಳಲೇಬೇಕು ನಾನು. ಒಬ್ಬ ವೀರ ಯೋಧನಿಗೆ ಅದನ್ನು ಉದ್ದೇಶಿಸಿ ಬರೆದಿರುವಂಥ ಒಂದು ಕವಿತೆ. ಅಂದು ಊರಿಗೆ ಬಂದೆ 4 ಗೆಳೆಯರು ನಿನ್ನ ಹಿಂದೆ ಮುಂದೆ. ಅಂದು ಊರಿಗೆ ಬಂದೆ 4 ಗೆಳೆಯರು ನಿನ್ನ ಹಿಂದೆ ಮುಂದೆ. ಇಂದು ಊರಿಗೆ ಬಂದೆ ಇಡೀ ರಾಜ್ಯವೇ ನಿನ್ನ ಹಿಂದೆ. ಬಹಳ ಅದ್ಭುತವಾದಂಥ ಲೈನ್ಗಳಿವು. ಆವತ್ತು ಬಂದಂಥ ಸಂದರ್ಭದಲ್ಲೂ 4 ಜನ ನೀನು ಹಿಂದೆ ಮುಂದೆ ಇರ್ಬೋದಪ್ಪ, ಆದರೆ ನೀನು ಇವತ್ತು ಹುತಾತ್ಮ ಯೋಧನಾಗಿ ಬಂದೆಲ್ಲ ನೀನು. ಇಡೀ ರಾಜ್ಯ ಇವತ್ತು ನಿನ್ನ ಹಿಂದಿದೆ, ಇಡೀ ದೇಶ ಇವತ್ತು ನಿನ್ನ ಹಿಂದಿದೆ ಅನ್ನುವಂಥದ್ದು. ಅಂದು ಬಂದಾಗ ಸಣ್ಣ ಕುಟುಂಬ ನಿಂದು, ಅಂದು ನೀನು ಬಂದಾಗ ಸಣ್ಣ ಕುಟುಂಬ ಇತ್ತು ನಿಂದು, ಆದರೆ ಇವತ್ತು ಸಣ್ಣ ಕುಟುಂಬ ಅಲ್ಲ ನಿಂದು. ಇಲ್ಲಿ ಇರುವವರೆಲ್ಲರೂ ಕೂಡ ನಿನ್ನವರು, ಇಡೀ ರಾಜ್ಯವೇ ನಿನ್ನದು. ನಿನ್ನೆದುರು ಸಣ್ಣವರು ನಾವೆಲ್ಲ, ನಿನ್ನೆದುರುಗಡೆ ನಾವೇನು ನಾವೇನು ಕಡಿದು ಕಟ್ಟೆ ಹಾಕಿರುವಂಥದ್ದೇನು ಸಮಾಜಕ್ಕೆ, ದೇಶಕ್ಕೆ. ನಿನ್ನೆದುರುಗಡೆಗೆ ನಾವು ತುಂಬ ಚಿಕ್ಕವ್ರು ಕಣಪ್ಪ. ನಾವು ನಿನ್ನ ತ್ಯಾಗಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ. ನಿನ್ನ ತ್ಯಾಗಕ್ಕೆ ನಿನ್ನ ತ್ಯಾಗವೇ ಸಾಟಿ. ನಾವೇನದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ? ಬೆಲೆ ಕಟ್ಟಲಾಗದಂಥ ತ್ಯಾಗ ನಿಂದು ಅನ್ನುವಂಥದ್ದು. ಬಡತನ ಇದ್ದರೂ ಶ್ರೀಮಂತ ನೀನು, ನಿಜ. ಗುರುವಿಗೆ ಹುಟ್ಟಿನಿಂದ ಬಡತನ ಇತ್ತು, ಬಡತನದಲ್ಲೇ ಹುಟ್ಟಿ ಬಡತನದ ಬೇಗೆಯಲ್ಲೇ ಬೆಂದು ಬಡತನದಿಂದಲೇ ಅವರು ಮನೆಯವರಿಗೆ ಸುಳ್ಳು ಹೇಳಿ ನಾನು ಪೊಲೀಸ್ ಇಲಾಖೆ ಸೇರ್ಕೊಂಡಿದ್ದೀನಿ ಅಂತ ಮಿಲಿಟರಿ ಸೇರ್ಕೊಂಡಂಥ ವ್ಯಕ್ತಿ, BSF ಸೇರ್ಕೊಂಡಂಥ ವ್ಯಕ್ತಿ ಗುರು. ಬಡತನವಿದ್ದರೂ ಶ್ರೀಮಂತ ನೀನೀಗ. ಭಾರತಾಂಬೆಯ ಋಣ ತೀರಿಸಿಬಿಟ್ರೆ ನೀನು. ದೇಶಕ್ಕಾಗಿ ದೇಹನ ಬಲಿ ಕೊಟ್ಟೆ. ಕೋಟಿ ಕೋಟಿ ಜನರ ಹೃದಯದಿ ನೀನು ಅಮರರಾಗಿರುವೆ. ಕೋಟಿ ಕೋಟಿ ಜನರ ಹೃದಯದಲ್ಲಿ